ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವ್ಲಾಗ್ ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಏನಿದು ಡೈರೆಕ್ಟ್ ಚೌಲ್ಟ್ರಿ ಅಥವಾ ಚಾಟ್ಸ್ ಮಸಾಲ ಎಲ್ಲ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಎಸ್, ಇದು ನಮ್ಮ KR ನಗರದಲ್ಲಿ ಆರ್ಗನೈಸ್ ಆಗಿರೋಂತಹ ಒಂದು ಮೇಳ ಅಂತಲೇ ಹೇಳ್ಬೋದು. ಸೊ ಇದು ಬಂದು ದೇವೇಗೌಡ ಚೌಲ್ಟ್ರಿ ಅಂತ ಇದೆ KR ನಗರಲ್ಲಿ, ಅಲ್ಲಿ ಆರ್ಗನೈಸ್ ಆಗಿತ್ತು. ಸೊ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ಲೇಟ್ ಆಯಿತು. ಆ್ಯಂಡ್ ಇದ್ದಿದ್ದೆ 2 ಡೇಸು, ನಾವು ಹೋಗಿದ್ದೆ ಲಾಸ್ಟ್ ಡೇಸು. ಸೊ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ, ಆಗಿದ್ದರೆ ಮೇಳದಲ್ಲಿ ಏನೇನು ಇಟ್ಟಿದ್ರು ಆ್ಯಂಡ್ ನಾವು ಏನೆಲ್ಲ ಬೈ ಮಾಡಿದ್ವಿ ಅಂತ ನೋಡೋಣ. ಎಂಟ್ರೆನ್ಸಲ್ಲಿ ಬಂದರೆ ಚಾಟ್ಸ್ ಐಟಮ್ ಇತ್ತು. ದೆನ್ ಹಾಗೆ ಒಳಗಡೆ ಬಂದರೆ ಈ ಕಡೆ ಫುಲ್ಲು ಕಿಚನ್ ಐಟಮ್ಸು ಅಥವಾ ಈ ಗೋಬಿದೆಲ್ಲ ಮಿಕ್ಸ್ ಮಸಾಲ ಇರುತ್ತಲ್ಲ ಅದು, ಹಾಗೆ ಸ್ವೆಟರ್ಸು. ಇದಂತೂ ತುಂಬ ಕಾಸ್ಟ್ ಅಂತಲೇ ಹೇಳ್ಬೋದು. 500ಗೆ 2 ಅಂತ ಹೇಳಿದ್ರು. ವರ್ತ್ ಅಂತ ಏನು ಅನಿಸ್ಲಿಲ್ಲ. ಸೊ ಇದೆಲ್ಲ ಫುಲ್ಲು ರೆಡಿ ಮಿಕ್ಸ್ ಮಸಾಲ. ಇನ್ನು ಒಳಗಡೆ ಹೋದರೆ ನೋಡಿ ಎಷ್ಟೆಲ್ಲ ಸ್ಟಾಲ್ ಇದೆ. ನಾವೇನು ಅಂದ್ಕೊಂಡ್ವಿ ಅಂದರೆ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಹೋಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿ ರೇಟ್ ಕೂಡ ಜಾಸ್ತಿನೇ ಇತ್ತು. ನನಗೆ ಈ ರೀತಿ ಪೆಂಡೆಂಟ್ ರೀತಿ ಸರಗಳು ತೊಗೊಬೇಕು ಅಂತ ಆಸೆ ಇತ್ತು. ಬೆಳ್ಳಿದಿದೆ, ಆದರೂ ಆ ರೀತಿ ತೊಗೋಬೇಕು ಅಂತ ಆಸೆ ಇತ್ತು. ರೇಟ್ ಕೇಳಿದ್ರೆ 1,500 1200 ಅಂತ ಹೇಳಿದ್ರು. ನನಗೇನೋ ವರ್ತ್ ಅಂತ ಅನಿಸ್ಲಿಲ್ಲ. ಇನ್ನು ಸರಿ ನೋಡೋಣ ನಡಿಯಮ್ಮ, ಕ್ಲಿಪ್ಸ್ ಎಲ್ಲ ಇರುತ್ತೆ ಅಂತ ನೋಡಿದ್ರೆ ನಮ್ಮ ಜಶ್ವೀಡ್ದಿದ್ಲು ನೋಡಿ, ಆ ಕ್ಲಿಪ್ಸೇ 50 ರುಪೀಸ್ ಅಂತ ಹೇಳಿದ್ರು. ನನಗೇನೋ ವರ್ತ್ ಅನಿಸ್ಲಿಲ್ಲ. ಯಾಕೆಂದರೆ ಮೈಸೂರಲ್ಲಿ 20 ರುಪೀಸಿಗೆ ಸಿಗೋದು, ಇಲ್ಲಿ 50 ಕೊಟ್ಟು ತೊಗೊಳೋಷ್ಟು ಏನಿದಿಲ್ಲ ಅಂತ ಅಂದ್ಕೊಂಡು ಹಾಗೆ ಜಸ್ಟ್ ನೋಡಿ ಇಟ್ಟು ಬಂದ್ವಿ. ಇನ್ನು ಈ ಕಡೆ ಬಂದರೆ ಹೂವಿಂದು ಬೀಜಗಳೆಲ್ಲ ಇತ್ತು. ನನಗೇನದನ್ನು ತೊಗೊಬೇಕು ಅಂತ ಅನಿಸ್ಲಿಲ್ಲ. ಸರಿ ನೋಡೋಣ ಅಂದ್ಬಿಟ್ಟು ಸಾರಿ ಮುಂದೆ ಹೋದ್ವಿ. ಅಲ್ಲಿ ನೋಡಿದ್ರೆ ರಂಗೋಲಿದು ಡಿಸೈನ್ಸ್ದು ಪ್ಲೇಟ್ಸ್ ಎಲ್ಲ ಇತ್ತು. ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋದು, ನಾವು ಆಲ್ರೆಡಿ ತೊಗೊಂಡಿದ್ವಿ. ಹಾಗೆ ರೇಟ್ ಕೂಡ ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸ್ಟಾಲ್ ಬಂದು ಫುಲ್ಲು ಗ್ಯಾಜ್ಗೆಟ್ಸ್ ಇತ್ತು. ಆ್ಯಂಡ್ ಇದು ಬಂದು ಕಿಡ್ಸ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಜಶ್ವಿಗೆ ಫೇವ್ರೇಟ್ ಆಗಿರೋಂಥ ವಸ್ತುಗಳೇ ಇತ್ತು. ಲೈಕ್ ಎರೇಸರು ಮತ್ತು ಪೆನ್ ಅಂತ. ನಾನು ನಮ್ಮ ಜಶ್ವಿ ಫುಲ್ ಹಠ ಮಾಡೋಲ್ಲ ಅಂತೇಳಿ ಅದೊಂದು ಪೆನ್ನು ಮತ್ತು ಅದಷ್ಟು ಎರೇಸರ್ನ ತೊಗೊಂಡೆ. ಇನ್ನು ಅವಳು ಫುಲ್ ಹ್ಯಾಪಿ. ಸರಿ ನಡಿಯಮ್ಮ ಮುಂದೆ ನೋಡೋಣ, ಅಥವಾ ಡ್ರೆಸ್ಸು ಅಥವಾ ಏನಾರು ಇದ್ದರೆ ನೋಡೋಣ ಅಂದ್ಕೊಂಡು ಹೋದ್ವಿ. ಇಲ್ಲಿ ಬಂದರೆ ಇಲ್ಲಿ ಫುಲ್ಲು ಪ್ಲಾಜೋ ಪ್ಯಾಂಟ್ಸ್ ಇತ್ತು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಪ್ಲಾಜೋ ಪ್ಯಾಂಟು, ಅಂದರೆ ನಮ್ಮ ಸೈಜ್ ಇರಲಿಲ್ಲ. ಟಾಪ್ ನೋಡಿದೆ ತೊಗೊಳ್ಳೋಣ ಅಂತ. ಬಟ್ ಕಾಟನ್ ಚೆನ್ನಾಗಿತ್ತು ಆ್ಯಂಡ್ ರೇಟ್ ಕೂಡ ವರ್ತಿತ್ತು. ಟಾಪು ಒಂದಕ್ಕೆ 250 ಅಂತ ಇತ್ತು. ಬಟ್ ನನಗೆ ಅದು ಪ್ಯಾಟರ್ನ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸರಿ ಬಿಡಮ್ಮ, ಬಟ್ಟೆ ಅಂತ ಏನಕ್ಕೆ ಇದು ಮಾಡ್ಕೊಳ್ಳೋದು ಅಂತ ನಮ್ಮಮ್ಮನೂ ಇದು ಮಾಡಿದ್ರು ಅಂತ ಹೇಳಿ ಮುಂದೆ ಹೋದೆ. ಬಟ್ ಒಂದೊಂದು ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಜಶ್ವಿಗೆ ಬೇರೆ ಡ್ಯಾನ್ಸ್ ಕ್ಲಾಸಿಗೆ ಲೇಟ್ ಆಗಿತ್ತು ಅಂತ ಹೇಳಿ ನಾನು ಜಾಸ್ತಿ ಏನು ನೋಡಲಿಲ್ಲ. ಇನ್ನು ಇಲ್ಲಿ ಬಂದರೆ ಹೈ ಪ್ರೊಟೆಕ್ಷನ್ ಗ್ಲಾಸ್ ಇತ್ತು. ಇನ್ನು ನಮ್ಮ ಜಶ್ವಿನ ಕೇಳಬೇಕು, ಚೌಲ್ಟ್ರಿ ಫುಲ್ಲು ಓಡಾಡ್ಕೊಂಡಿದ್ಲು. ಇನ್ನು ನಾವು ಹೋಗಿದ್ದ ಟೈಮಲ್ಲಿ ಬಂದು ಯಾರೂ ಅಷ್ಟು ಜನಗಳಿರಲಿಲ್ಲ. ಆ್ಯಂಡ್ ಇದೆಲ್ಲ ಬ್ಯಾಗ್ಸ್ ಎಲ್ಲ ಇತ್ತು. ಆ್ಯಂಡ್ ಸೀರೆ ಕೂಡ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಬಟ್ ಈ ಥರ ಮೇಳಗಳಲ್ಲೇ ಹಾಗೆ ಅಲ್ವಾ, ಏನೇ ಇಟ್ಟಿದ್ರು ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ಇರುತ್ತೆ. ಸೊ ನಾವೇನು ಸೀರೆ ಇದಕ್ಕೇನು ಹೋಗಲಿಲ್ಲ, ಶಾಪ್ಗೆ ಹೋಗಿ ಡೈರೆಕ್ಟ್ ತೊಗೊಬೋದು ಅಂತ. ನನಗಂತೂ ಈ ಥರ ಬ್ಯಾಗ್ ತುಂಬ ಇಷ್ಟ ಆಯಿತು. ಬಟ್ ಪ್ರೈಸ್ ಕೇಳೋಕ್ಕೂ ಹೋಗಲಿಲ್ಲ, ನೋಡೋಕ್ಕೂ ಹೋಗಲಿಲ್ಲ. ದೆನ್ ಇಲ್ಲೂ ಕೂಡ ಸರ ಇತ್ತು ಅಂತ ನೋಡೋಣ ಅಂತ ಬಂದೆ. ನನಗೊಂದು ಇಷ್ಟ ಆಯಿತು. ಇನ್ವಿಸಿಬಲ್ ಚೈನ್ ಅಂತ ಬರುತ್ತಲ್ಲ ಅದನ್ನು ಕೇಳಿದ್ದಕ್ಕೆ 300 400 ಅಂದರು. ನಾನು ಅಂದ್ಕೊಂಡೆ, ಅಯ್ಯೋ ಅದನ್ನ ಇಲ್ಲಿ ತೊಗೊಳೋದಕ್ಕೆ ನನ್ನ ಫ್ರೆಂಡೇ ಅದು ಹ್ಯಾಂಡ್ಮೇಡ್ ಮಾಡ್ತಾಳೆ, ಅದನ್ನೇ ತೊಗೊಬೋದಲ್ಲ ಅಂತ. ದೆನ್ ಹಾಗೆ ಮುಂದೆ ಬಂದರೆ ಜಾಸ್ತಿ ಇದೇ ರೀತಿ ಐಟಮ್ಸೇ ಇತ್ತು. ಇದರಲ್ಲಿ ನಾನು ನಮ್ಮ ಜಶ್ವಿಗೆ ಒಂದು ಕ್ಲಿಬ್ಬು ಮತ್ತು ನನಗೆ ಇದು ಒಂದು ಕ್ಲಚ್ ಇಷ್ಟ ಆಯಿತು. ಸೊ ಜಡೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಸ್ಯಾರಿಗೆಲ್ಲ ಅಂತ ಹೇಳಿ ಇದೊಂದು ಕ್ಲಿಪ್ ತೊಗೊಂಡೆ. ಅದು ಬಂದು 50 ರುಪೀಸ್ ಆಯಿತು. ಸರಿ ಬಿಡು, ಇನ್ನೇನು ಬಂದಿದ್ದಕ್ಕೂ ಅಟ್ಲೀಸ್ಟ್ ಏನಾದ್ರು ತೊಗೊಬೇಕಲ್ಲ ಅಂತ ಹೇಳಿ ತೊಗೊಂಡೆ. ಹಾಗೆ ಬರೀ ಕೈಯಲ್ಲಿ ಹೋಗೋದಕ್ಕಿಂತ ಅಂತ ಈ ವಿಡಿಯೋ ಬಂದು ನಮ್ಮಮ್ಮ ಮಾಡಿರೋದು, ಅದಕ್ಕೆ ನನ್ನ ತಲೆನೇ ಎಗರಿಸ್ಬಿಟ್ಟಿದ್ದಾರೆ, ಆ ರೀತಿ ವಿಡಿಯೋ ಮಾಡಿದ್ದಾರೆ. ಸರಿ ಬಿಡಮ್ಮ ಆಯಿತು ಅಂದ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಜಶ್ವಿಗೆ ಚಾಯ್ಸ್ ಕೊಟ್ಟೆ, ಯಾವ ಕ್ಲಿಪ್ ತೊಗೊತೀಯ ಅಂತ. ಆಗ ನಮ್ಮ ಜಶ್ವಿ ಸರಿ ಅಮ್ಮ ಇದು ಕೊಡಿಸಿ ಅಂತ ಹೇಳಿದ್ರು. ಅವಳಿಗಂತೂ ಫುಲ್ ಹ್ಯಾಪಿ, ಎಲ್ಲ ನನಗೆ ಕೊಡಿಸ್ತಾ ಇದ್ದಾರೆ ಅಂತ. ಆ್ಯಂಡ್ ಕ್ಲಿಪ್ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. 30 ರುಪೀಸು ಇನ್ನೊಂದು ಪೀಸ್ ತೊಗೊಂಡಿದ್ದು, ಅದು ವರ್ತ್ ಅನಿಸ್ತು. ಇನ್ನೊಂದು 50 ಅನ್ನೋದೇನು ವರ್ತಿರಲಿಲ್ಲ. ದೆನ್ ಇದು ಬಂದರೆ ಇದು ಆವೆಸ ಸೆಟ್ ಇತ್ತು. 600ಗೆ ಫುಲ್ ಸೆಟ್ ಇತ್ತು, ಚೆನ್ನಾಗಿತ್ತು. ಬಟ್ ನನ್ನ ಬಟ್ಟೆ ಸವಸಕ್ಕೋರೆ ನಮ್ಮಮ್ಮ ಬೈತಾರೆ ಅಂತೇಳಿ ಹಾಗೆ ಬಂದೆ. ಇನ್ನು ಬರಬೇಕಾದ್ರೆ ಈ ಥರ ಸ್ವೆಟರ್ಸ್ ಇತ್ತು ಮಕ್ಕಳಿಗೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ವೆಟರ್ ಬಂದು 250 ನೀವು ಯಾವುದೇ ತೊಗೊಂಡ್ರು ಮಕ್ಕಳಿಗೆ. ಆ್ಯಂಡ್ ನನ್ನ ಜಶ್ವಿ ಹತ್ರ 4-5 ಸ್ವೆಟರ್ ಇದ್ದರು. ನಮ್ಮಮ್ಮ ಮಾತ್ರ ಮೊಮ್ಮಗಳಿಗಲ್ವಾ ಸರಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ರು. ಫೈನಲಿ ಒಂದು ಸ್ವೆಟರ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಇದು ತೊಗೊಳ್ಳೋಣ ಅದು ತೊಗೊಳ್ಳೋಣ ಅನಿಸ್ತು. ನನಗೆ ಮಾತ್ರ ಈಗ ಅಮ್ಮ ಕೈಯಲ್ಲಿ ಇಡ್ತಿದ್ರಲ್ಲ ಅದೇ ತುಂಬ ಇಷ್ಟ ಆಯಿತು ಅಂತ ಹೇಳಿ ಒಂದು ತೊಗೊಂಡ್ವಿ. ಹಾಗೆ ಇಲ್ಲಿ ಬಂದರೆ ಒಂದು ಅಷ್ಟು ಪಿಕಲ್ಸ್ ಇತ್ತು.
ನಮ್ಮ ಅಮ್ಮನ ಕೇಳಿದ್ದಕ್ಕೆ ನಾನು ಪಿಕಲ್ನೇ ತಿನ್ನಲ್ಲ ಬೇಡ ಬಾ ಅಂತ ಹೇಳ್ಕೊಂಡ್ರು. ಸೊ ನಾನು ತೊಗೊಬೇಕಿತ್ತು ಅಂತ ಅನಿಸ್ತು, ಹೊರಗಡೆ ಬಂದಮೇಲೆ ಅದು ಒಳಗಡೆ ಇದ್ದಾಗ ಅನಿಸ್ಲಿಲ್ಲ. ಸೊ ನಂತರನೇ ನೀವು ಮೀನ್ಸ್ ಏನಾರು ಐಟಮ್ಸ್ ತೊಗೋಬೇಕಾದ್ರೆ ಬೇಡ ಬೇಡ ಅಂತ ಅನಿಸಿ ಹೊರಗಡೆ ಶಾಪಿಂದ ಹೊರಗಡೆ ಬಂದಾದಮೇಲೆ ತೊಗೋಬೇಕು ಅಂತ ಅನಿಸುತ್ತಾ ಹೇಳಿ. ಸೊ ಇನ್ನೇನು ಇರಲಿಲ್ಲ ಈ ಮೇಳದಲ್ಲಿ ಇಷ್ಟೇ. ಆ್ಯಂಡ್ ಕ್ಲಾತ್ಸು, ಸ್ವೆಟರು, ಹಾಗೆ ಅಲ್ಲಿ ಬ್ಯಾಗೆಲ್ಲ ಇತ್ತು. ನಾನು ಕೇಳಿದ್ದಕ್ಕೆ ತುಂಬ ರೇಟ್ ಹೇಳಿದ್ರು, 1,500 2,000 ಅಂತ ಹೇಳಿದ್ರು. ಕಂಪ್ನಿದಾದರೆ ಹೇಗಾದ್ರು ತೊಗೊಬೋದಿತ್ತು, ಅಲ್ಲಿ ನಾರ್ಮಲ್ ಇತ್ತಲ್ವ ಅಂತ ಹೇಳಿ ಹಾಗೆ ಬಂದೆ. ಇನ್ನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ಏನಲ್ಲ ಆರ್ಗನೈಸ್ ಏನು ಮಾಡಿರಲಿಲ್ಲ, ನಾರ್ಮಲ್ಲು ಬ್ಯಾಂಗಲ್ ಅದು ಇದು ಅಂತ. ಸೊ ಬ್ಯಾಗ್ಸ್ ಕೇಳಿದ್ದಕ್ಕೆ ನಾರ್ಮಲ್ಲು ಸ್ವಲ್ಪ ರೇಟೇ ಹೇಳಿದ್ರು. ಸೊ ವರ್ತ್ ಏನು ಅನಿಸ್ಲಿಲ್ಲ. ಸರಿ ಬಿಡು, ಇನ್ನು ಜಶ್ವಿಗೆ ಇನ್ನು ಸಂಕ್ರಾಂತಿ ಬರ್ತಾಯಿದೆ ಅಲ್ವಾ, ಮ್ಯಾಚಿಂಗ್ ಬಳೆ ಆದರೂ ತೊಗೊಳ್ಳೋಣ ಬಂದಿದ್ದಕ್ಕೆ ಅಂತ ಹೇಳಿ ಬಳೆ ನೋಡ್ತಾ ಇದ್ವಿ. ಬಟ್ ಸೈಜ್ ಇದೆ, ನನಗೆ ಬೇಕಾಗಿರೋ ಕಲರ್ ಇಲ್ಲ. ಬಿಕಾಸ್ ನಾನು ಕಸ್ಟಮೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅವಳಿಗೆ ಡ್ರೆಸ್ನ, ಹಾಗಾಗಿ ಇಲ್ಲ. ಅಯ್ಯೋ ಬಿಡಪ್ಪ ಆಯಿತು, ಏನೋ ಬಂದಿದ್ದಕ್ಕೆ ಅಟ್ಲೀಸ್ಟ್ ಒಂದು 3 ಐಟಮ್ಸ್ ಆದರೆ ತಗೊಂಡು ಅಂತ ಸಮಾಧಾನ ಮಾಡ್ಕೊಂಡು ನಾವು ಕೂಡ ಹೊರಗಡೆ ಬಂದ್ವಿ. ಎಕ್ಸ್ಪೆಕ್ಟೇಷನ್ ಇತ್ತು, ನಮ್ಮಮ್ಮ ಅಂತೂ ಅದಿರುತ್ತೆ ಅದು ತೊಗೋಬೇಕು, ಇದಿರುತ್ತೆ ಇದು ತೊಗೋಬೇಕು ಅಂತೆಲ್ಲ ಬಂದಿದ್ದರು. ಬಟ್ ಅಲ್ಲೆಲ್ಲ ಫುಲ್ಲು ಫ್ಲಾಪೇ ಆಗೋಯಿತು. ಇನ್ನು ಇದೊಂದಿತ್ತು, ಹಳೆ ಸೀರೆ ಕೊಟ್ಟರೆ ಅಮೌಂಟ್ ಕೊಡ್ತಾರಲ್ಲ ಅದೊಂದಿತ್ತು. ನಮಗೇನು ಐಡಿಯಾ ಇರಲಿಲ್ವಲ್ಲ ಅಂತ ಹೇಳಿ ಹಾಗೆ ಬಂದ್ವಿ. ಆ್ಯಂಡ್ ಇಲ್ಲಿ ಗೋಬಿದು ಟೇಸ್ಟ್ ಎಲ್ಲ ಕೊಡ್ತಾಯಿದ್ರು. ಇದೆಲ್ಲ ನಾವೆಲ್ಲ ಯೂಸ್ ಮಾಡಲ್ಲ ಬಪ್ಪ ಅಂತ ಅಂದ್ಕೊಂಡು ಜಸ್ಟ್ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಇನ್ನು ನಮ್ಮ ಜಶ್ವಿ ಎಂಟರ್ ಆದ ತಕ್ಷಣವೇ ಅವಳು ನನಗೆ ಮಫಿನ್ ಬೇಕು ಅಂತ ಹೇಳ್ತಾ ಇದ್ಲು. ಆಲ್ರೆಡಿ ಅವಳ ಹತ್ರ ಮಫಿನ್ ಇತ್ತು, ನಾನು ಬೇಡ ಅಂತ ಹೇಳಿ ಒಂದು ಹ್ಯಾಟ್ ಬೇಕಿತ್ತು ಅವಳಿಗೆ, ಹಾಗಾಗಿ ಅವಳಿಗೆ ಒಂದು ಹ್ಯಾಟ್ ತೊಗೊಟ್ಟೆ. ಏನಾದರೂ ಕೇಳ್ತಿರ್ಲಿಲ್ಲ, ತುಂಬ ಹಠ ಮಾಡಿದ್ಲು. ಅವಳನ್ನ ಹಿಂಗಾರ ಮಾಡಿ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಇನ್ನೇನು ಬಂದಿದ್ದೀವಿ. ಅಟ್ಲೀಸ್ಟ್ ಮನೇಲಿ ಎಷ್ಟೇ ಚುರುಮುರಿ ಮಾಡಿಕೊಂಡ್ರು ಹೊರಗಡೆ ತಿನ್ನಲೇಬೇಕು ಅನಿಸುತ್ತಲ್ವ ಅಂತ ಹೇಳಿ ಹಾಗೆ ಒಂದು ಚುರುಮುರಿ ಹಾಕಿಸ್ಕೊಂಡ್ವಿ. ಅದು ಅಷ್ಟೇ ಏನೂ ಅಷ್ಟು ಚೆನ್ನಾಗಿರಲಿಲ್ಲ. ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ಅಲ್ಲಿ ಫುಡ್ಡು ಎಲ್ಲ ಚೆನ್ನಾಗಿರುತ್ತೆ, ಜಾಸ್ತಿ ಫುಡ್ಸ್ದೆಲ್ಲ ಆರ್ಗನೈಸ್ ಮಾಡಿರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದೇನೂ ಇರಲಿಲ್ಲ. ಅಮ್ಮ ಜಶ್ವಿಗೆ ಸಮಾಧಾನ ಮಾಡ್ತಾಯಿದ್ರು, ಇದೆಲ್ಲ ಚೆನ್ನಾಗಿರಲ್ಲ, ಹೊರಗಡೆ ಕೊಡಿಸ್ತೀನಿ ಬಾ, ಅಥವಾ ಇತಿ ಮಾವಂಗೆ ಕಾಲ್ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳಿ. ಇನ್ನು ನಮ್ಮ ಜಶ್ವಿ ಹಠ ಮಾಡ್ತಾಳೆ, ಬಟ್ ಹೇಳ್ಕೊಳ್ಳೋಷ್ಟೇನು ಹಠ ಮಾಡೋದಿಲ್ಲ. ಇನ್ನು ಅವಳನ್ನು ಸಮಾಧಾನ ಮಾಡಿಕೊಂಡು ನಾವು ಕೂಡ ಬಂದಿದ್ದ ಕೆಲಸ ಮುಗಿಸ್ಕೊಂಡು ಹೊರಟ್ವಿ. ಸೊ ಇಷ್ಟ ಆಗಿದೆ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಕೊಳ್ತಾ, ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ.